ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ನಾನು ನವಿತಾ ಜೈನ್. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತವನ್ನ ಹೊಗಳಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಭಾರತದ ಚುನಾವಣಾ ವ್ಯವಸ್ಥೆಯನ್ನ ಬಹಿರಂಗವಾಗಿಯೇ ಹಾಡಿ ಹೊಗಳಿದ್ದಾರೆ. ಭಾರತದ ಚುನಾವಣಾ ವ್ಯವಸ್ಥೆಯನ್ನೇ ಉದಾಹರಣೆಯಾಗಿ ಕೊಟ್ಟು ಮುಂದಿನ ದಿನದಲ್ಲಿ ಅಮೆರಿಕದಲ್ಲೂ ಕೂಡ ಮತದಾನಕ್ಕೆ ಕಟ್ಟುನಿಟ್ಟಿನ ನಿಯಮಗಳನ್ನ ಜಾರಿಗೆ ತರುವ ತಮ್ಮ ಬೇಡಿಕೆಯನ್ನ ಮತ್ತೊಮ್ಮೆ ಬಲವಾಗಿ ಪ್ರತಿಪಾದಿಸಿದ್ದಾರೆ. ಹಾಗಾದ್ರೆ ಡೊನಾಲ್ಡ್ ಟ್ರಂಪ್ ಹೇಳಿದ್ದೇನು, ಭಾರತದ ಚುನಾವಣಾ ವ್ಯವಸ್ಥೆಯನ್ನ ಹಾಡಿ ಹೊಗಳಿದ್ದು ಹೇಗೆ ಅನ್ನೋದರ ಡೀಟೇಲ್ಸ್ ಕೊಡ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ನೀವು ನಮ್ಮ ನ್ಯೂಸ್ 18 ಕನ್ನಡದ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅಷ್ಟು ಮಾತ್ರ ಅಲ್ಲ, ನ್ಯೂಸ್ 18 ಕನ್ನಡದ ಫೇಸ್ಬುಕ್ ಹಾಗೆಯೇ ಇನ್ಸ್ಟಾಗ್ರಾಮ್ ಪೇಜ್ ಅನ್ನು ಫಾಲೋ ಮಾಡೋದನ್ನ ಮರಿಬೇಡಿ. ಮತದಾರರ ಗುರುತನ್ನ ಖಚಿತಪಡಿಸಿಕೊಳ್ಳುವುದಕ್ಕೆ ಭಾರತದಲ್ಲಿ ಫೋಟೋ ಐಡಿ ಕಾರ್ಡ್ಗಳನ್ನು ಬಳಸಲಾಗುತ್ತೆ. ಹೀಗಾಗಿ ಚುನಾವಣಾ ಪ್ರಕ್ರಿಯೆಯಲ್ಲಿ ಅಮೆರಿಕ ಕೂಡ ಇದೇ ರೀತಿಯ ಕಠಿಣ ನಿಯಮಗಳನ್ನು ಅಳವಡಿಸಿಕೊಳ್ಳಬೇಕು ಅಂತ ಇದೀಗ ಟ್ರಂಪ್ ಹೇಳಿದ್ದು, ಈ ಸಂಬಂಧ ತಮ್ಮ ಸಾಮಾಜಿಕ ಮಾಧ್ಯಮ ವೇದಿಕೆಯಾದ ಟ್ರುತ್ ಸೋಷಿಯಲ್ನಲ್ಲಿ ಭಾರತದ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಅವರೊಂದಿಗೆ ನಡೆಸಿದ ಮಾತುಕತೆಯನ್ನ ಟ್ರಂಪ್ ನೆನಪಿಸಿಕೊಂಡಿದ್ದಾರೆ. ಅಮೆರಿಕಾದಲ್ಲಿ ಕಡ್ಡಾಯ ಫೋಟೋ ಗುರುತಿನ ಚೀಟಿ ಇಲ್ಲದೆಯೇ ಚುನಾವಣೆಗಳನ್ನು ಯಾಕೆ ನಡೆಸಲಾಗ್ತಾ ಇದೆ ಅಂತ ಜ್ಞಾನೇಶ್ ಕುಮಾರ್ ಅವರು ಪ್ರಶ್ನೆ ಮಾಡಿದ್ದಾಗಿ ಅದನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಮತದಾರರ ನೋಂದಣಿಗೆ ಪೌರತ್ವದ ಪುರಾವೆ ಹಾಗೂ ಮತದಾನಕ್ಕೆ ರಾಷ್ಟ್ರವ್ಯಾಪಿ ಫೋಟೋ ಗುರುತಿನ ಚೀಟಿ ಕಡ್ಡಾಯಗೊಳಿಸುವ ಸೇವ್ ಅಮೆರಿಕಾ ಆಕ್ಟ್ ಮಸೂದೆಯನ್ನ ಅಂಗೀಕರಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಭಾರತದಲ್ಲಿ 64.6 ಕೋಟಿ ಮತದಾರರಿದ್ದು ಅವರಲ್ಲಿ 100% ಜನರು ಮತದಾನದ ವೇಳೆ ಫೋಟೋ ಐಡಿ ಬಳಸಿದ್ದಾರೆ. 1% ಕಡಿಮೆ ಜನ ಮಾತ್ರ ಅಂಚೆ ಮೂಲಕ ಮತವನ್ನ ಚಲಾಯಿಸಿದ್ದಾರೆ ಅಂತ ಟ್ರಂಪ್ ಭಾರತದ ಚುನಾವಣಾ ವ್ಯವಸ್ಥೆಯನ್ನ ಶ್ಲಾಘಿಸಿದ್ದಾರೆ. ಇದೇ ವೇಳೆ ಭಾರತದ ಚುನಾವಣಾ ವ್ಯವಸ್ಥೆಯನ್ನ ಅಮೆರಿಕದ ವ್ಯವಸ್ಥೆಯೊಂದಿಗೆ ಹೋಲಿಸಿರುವ ಟ್ರಂಪ್, ಅಮೆರಿಕದಲ್ಲಿಯೂ ಮತದಾನದ ಪ್ರಕ್ರಿಯೆಯನ್ನ ಇನ್ನಷ್ಟು ಸುರಕ್ಷಿತವಾಗಿಬೇಕು, ಹಾಗೆಯೇ ಪಾರದರ್ಶಕಗೊಳಿಸೋದಕ್ಕೆ ಇಂತಹ ಗುರುತಿನ ಚೀಟಿ ಹಾಗೆಯೇ ಪೌರತ್ವದ ದಾಖಲೆಗಳನ್ನ ಕಡ್ಡಾಯಗೊಳಿಸುವ ಅಗತ್ಯ ಇದೆ ಅಂತ ಪ್ರತಿಪಾದಿಸಿದ್ದಾರೆ. ಸೇಫ್ ಗಾರ್ಡ್ ಅಮೆರಿಕನ್ ವೋಟರ್ ಎಲಿಜಿಬಿಲಿಟಿ ಅಥವಾ ಸೇವ್ ಅಮೆರಿಕಾ ಆಕ್ಟ್ ಮಸೂದೆಯು ಅಮೆರಿಕದಲ್ಲಿ ಮತದಾರರ ನೋಂದಣಿಯ ಸಂದರ್ಭದಲ್ಲಿ ಪೌರತ್ವದ ಪುರಾವೆ ಸಲ್ಲಿಸುವುದನ್ನು ಕಡ್ಡಾಯಗೊಳಿಸುವಂತಹ ಉದ್ದೇಶ ಹೊಂದಿದೆ. ಇದರ ಜೊತೆಗೆ ಮತದಾನಕ್ಕೆ ರಾಷ್ಟ್ರವ್ಯಾಪಿ ಮತದಾರರ ಗುರುತಿನ ಚೀಟಿ ವ್ಯವಸ್ಥೆ ಜಾರಿಗೆ ತರುವ ಹಾಗೂ ಅಂಚೆ ಮತದಾನದ ವ್ಯಾಪ್ತಿಯನ್ನ ಗಣನೀಯವಾಗಿ ಸೀಮಿತಗೊಳಿಸುವ ಪ್ರಸ್ತಾವನೆಗಳು ಕೂಡ ಈ ಒಂದು ಮಸೂದೆಯಲ್ಲಿದೆ. ಚುನಾವಣಾ ಅಕ್ರಮಗಳನ್ನು ತಡೆಯೋದಕ್ಕೆ ಇಂತಹ ಕಠಿಣ ನಿಯಮಗಳು ಅಗತ್ಯ ಅಂತ ಟ್ರಂಪ್ ಈ ಹಿಂದೆ ಕೂಡ ಹಲವು ಬಾರಿ ಪ್ರತಿಪಾದಿಸಿದ್ರು. ಮತದಾರರ ಗುರುತಿನ ಪರಿಶೀಲನೆ ಬಲಪಡಿಸುವುದರಿಂದ ಚುನಾವಣಾ ಪ್ರಕ್ರಿಯೆಯ ಮೇಲೆ ಸಾರ್ವಜನಿಕರ ವಿಶ್ವಾಸ ಹೆಚ್ಚಾಗುತ್ತೆ ಅನ್ನೋದು ಅವರ ನಿಲುವಾಗಿತ್ತು. ಆದರೆ ಸೇವ್ ಅಮೆರಿಕಾ ಆಕ್ಟ್ಗೆ ಅಮೆರಿಕ ರಾಜಕೀಯ ವಲಯದಲ್ಲಿ ತೀವ್ರ ವಿರೋಧವೂ ವ್ಯಕ್ತ ಆಗಿದೆ. ಡೆಮಾಕ್ರೆಟಿಕ್ ಪಕ್ಷದ ನಾಯಕರು ಮಸೂದೆಯ ಹಲವು ಅಂಶಗಳನ್ನು ವಿರೋಧಿಸಿ ಇದು ಅರ್ಹ ಮತದಾರರು ಮತದಾನ ಮಾಡೋದಕ್ಕೆ ಅಡೆತಡೆ ಉಂಟು ಮಾಡಬಹುದು ಅಂತ ವಾದಿಸಿದ್ದಾರೆ. ಅಮೆರಿಕದ ಸೆನೆಟ್ ಈ ತಿಂಗಳ ಆರಂಭದಲ್ಲಿ 5 ವಾರಗಳ ವಿರಾಮಕ್ಕೆ ತೆರಳಿದ್ದು, ಹೀಗಾಗಿ ಸೇವ್ ಅಮೆರಿಕಾ ಆಕ್ಟ್ ಸದ್ಯಕ್ಕೆ ಅಂಗೀಕಾರ ಆಗುವ ಸಾಧ್ಯತೆ ಇಲ್ಲ. ಇವೆಲ್ಲದರ ಮಧ್ಯೆ ಭಾರತವನ್ನ ಉದಾಹರಣೆಯಾಗಿ ಉಲ್ಲೇಖಿಸಿರುವ ಟ್ರಂಪ್ ಅವರ ಈ ಹೊಸ ಹೇಳಿಕೆ ಮಸೂದೆಯ ವಿಚಾರದಲ್ಲಿ ಮತ್ತೆ ರಾಜಕೀಯ ಚರ್ಚೆಯನ್ನ ತೀವ್ರಗೊಳಿಸುವ ಸಾಧ್ಯತೆ ಇದೆ. ಭಾರತದಲ್ಲಿ ಮತದಾರರ ಗುರುತಿನ ಪರಿಶೀಲನೆ, ಮತದಾರರ ಪಟ್ಟಿಗಳು ಮತ್ತು ಅಂಚೆ ಮತದಾನದ ವ್ಯವಸ್ಥೆಯನ್ನು ಉಲ್ಲೇಖಿಸಿ ಅಮೆರಿಕ ಚುನಾವಣಾ ವ್ಯವಸ್ಥೆಯಲ್ಲಿ ಬದಲಾವಣೆ ತರಬೇಕು ಅನ್ನುವ ಟ್ರಂಪ್ ಅವರ ಆಶಯ ಮತ್ತೊಮ್ಮೆ ಗಮನ ಸೆಳೆದಿದೆ. ಹಾಗಾದ್ರೆ ಏನಿದು ಸೇವ್ ಅಮೆರಿಕಾ ಆಕ್ಟ್ ಅಂತ ನೋಡೋದಾದ್ರೆ, ಅಮೆರಿಕದ ಚುನಾವಣಾ ವ್ಯವಸ್ಥೆಯಲ್ಲೇ ಕ್ರಾಂತಿಕಾರಿ ಬದಲಾವಣೆ ತರೋದಕ್ಕೆ ಹೊರಟಿರುವ ಈ ಸೇವ್ ಅಮೆರಿಕಾ ಆಕ್ಟ್ ಮುಖ್ಯವಾಗಿ ಮತದಾನದ ಹಕ್ಕನ್ನ ಅಮೆರಿಕದ ನಿಜವಾದ ಪ್ರಜೆಗಳಿಗೆ ಮಾತ್ರ ಸೀಮಿತಗೊಳಿಸುವ ಉದ್ದೇಶ ಹೊಂದಿದೆ. ಶ್ವೇತಭವನ ಕೊಟ್ಟಿರುವ ಸ್ಪಷ್ಟನೆ ಪ್ರಕಾರ ಅಮೆರಿಕದ ಚುನಾವಣೆಗಳಲ್ಲಿ ಅಲ್ಲಿನ ನಾಗರಿಕರು ಮಾತ್ರ ಭಾಗವಹಿಸಬೇಕು. ಈ ಮಸೂದೆಯ ಪ್ರಕಾರ ಮತದಾರರ ಪಟ್ಟಿಗೆ ಹೆಸರು ನೋಂದಾಯಿಸಲು ಅಮೆರಿಕನ್ ಪೌರತ್ವದ ಪುರಾವೆ ಮತ್ತು ಫೋಟೋ ಐಡಿ ಕಡ್ಡಾಯ ಆಗಲಿದೆ. ಇದರೊಂದಿಗೆ ಅಂಚೆ ಮತದಾನ ವ್ಯವಸ್ಥೆಗೆ ನಿಯಂತ್ರಣ ಹೇರೋದಕ್ಕೆ ಉದ್ದೇಶಿಸಲಾಗಿದೆ. ಕೇವಲ ಅನಾರೋಗ್ಯ, ಅಂಗವಿಕಲತೆ, ಸೇನಾ ಸೇವೆ ಅಥವಾ ಪ್ರಯಾಣದಲ್ಲಿರುವವರಿಗೆ ಮಾತ್ರ ಅಂಚೆ ಮೂಲಕ ಮತದಾನ ಮಾಡೋದಕ್ಕೆ ಅವಕಾಶವನ್ನ ನೀಡಲಾಗುತ್ತೆ. ವಿದೇಶಿ ನಾಗರಿಕರು ಅಥವಾ ಅಮೆರಿಕದ ಪೌರತ್ವ ಇಲ್ಲದವರು ಮತದಾರರ ಪಟ್ಟಿಯಲ್ಲಿದ್ದರೆ ಅವರನ್ನ ತಕ್ಷಣವೇ ತೆರವುಗೊಳಿಸಲು ರಾಜ್ಯಗಳಿಗೆ ನಿರ್ದೇಶನ ನೀಡಲಾಗುತ್ತೆ. ಶ್ವೇತಭವನ ಈ ವಿಚಾರದಲ್ಲಿ ಭಾರತ ಮತ್ತು ಬ್ರೆಜಿಲ್ ದೇಶಗಳ ಉದಾಹರಣೆಯನ್ನು ಕೊಟ್ಟಿದ್ದು, ಈ ದೇಶಗಳು ತಮ್ಮ ಮತದಾರರ ಗುರುತಿನ ಚೀಟಿಯನ್ನ ಬಯೋಮೆಟ್ರಿಕ್ ಡೇಟಾಬೇಸ್ಗೆ ಲಿಂಕ್ ಮಾಡಿದೆ. ಆದರೆ ಅಮೆರಿಕದಲ್ಲಿ ಇನ್ನೂ ಸಹ ಸ್ವಯಂ ದೃಢೀಕರಣದ ಅಂದ್ರೆ ಸೆಲ್ಫ್ ಅಟೆನ್ಷನ್ ಮೇಲೆಯೇ ನಾಗರಿಕತ್ವವನ್ನು ನಂಬಲಾಗ್ತಿದೆ ಅನ್ನುವ ಆತಂಕ ವ್ಯಕ್ತಪಡಿಸಿದೆ. ಈ ಕಾಯ್ದೆಯು ಮಸೂದೆಯನ್ನು ಈ ವರ್ಷದ ಜನವರಿ 29ರಂದು ಸಂಸತ್ತಿನಲ್ಲಿ ಮಂಡಿಸಲಾಗಿತ್ತಾದರೂ ಡೆಮಾಕ್ರೆಟ್ಗಳು ಮತ್ತು ರಿಪಬ್ಲಿಕನ್ಗಳ ನಡುವಿನ ಭಿನ್ನಾಭಿಪ್ರಾಯದಿಂದಾಗಿ ಸಂಸತ್ತು ಮುಂದೂಡಲ್ಪಟ್ಟು ಕಾಯ್ದೆ ಇನ್ನೂ ಕೂಡ ಅಂಗೀಕಾರ ಆಗಿಲ್ಲ. ಸೊ ಈ ಒಂದು ಕಾಯ್ದೆ ಅಂಗೀಕಾರ ಆಗಬೇಕು ಅನ್ನುವಂತಹ ಆಶಯದಲ್ಲಿ ಈ ವಿಚಾರವನ್ನ ಹೇಳಿದ್ದಾರೆ. ಆದರೆ ಭಾರತದ ರಾಜಕೀಯ ವ್ಯವಸ್ಥೆ, ಚುನಾವಣಾ ವ್ಯವಸ್ಥೆ ಯಾವ ರೀತಿಯಾಗಿ ಭಾರತದಲ್ಲಿ ಈಗ
ಮತದಾರರು ವೋಟನ್ನು ಹಾಕ್ತಾರೆ ಅನ್ನೋದನ್ನು ಕೂಡ ಭಾರತವನ್ನೇ ಉದಾಹರಣೆಯಾಗಿ ಇಟ್ಟುಕೊಂಡಿರೋದು ಇಡೀ ಜಗತ್ತಿನಲ್ಲಿ ಭಾರತದ ಒಂದು ರಾಜಕೀಯ ವ್ಯವಸ್ಥೆ ಎಷ್ಟು ಚೆನ್ನಾಗಿದೆ ಅನ್ನೋದನ್ನು ಹೇಳುವಂತಹ ವಿಚಾರವೂ ಕೂಡ ನಡೆದಿದೆ, ಅಂದರೆ ಚುನಾವಣಾ ವ್ಯವಸ್ಥೆ. ಹಾಗಾಗಿ ಮುಂದಿನಗಳಲ್ಲಿ ಅಮೆರಿಕ ಇನ್ಯಾವ ವಿಚಾರಗಳನ್ನು ಭಾರತದಿಂದ ತೆಗೆದುಕೊಳ್ಳುತ್ತೆ ಅನ್ನೋದು ಕಾದು ನೋಡಬೇಕು. ಇದುವೇ ಹೊತ್ತಿನ ನ್ಯೂಸ್18 ಡಿಜಿಟಲ್ ಕಾಂಟೆಂಟ್. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.